ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮುಳುಕಟ್ಟೆ ಗ್ರಾಮದಲ್ಲಿರುವ ಪ್ರಸಿದ್ಧ ಶಕ್ತಿದೇವಿಯ ಕ್ಷೇತ್ರವಾದ ಶ್ರೀ ಮುಳುಕಟ್ಟಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇವೆ. ಇದು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು, ಪ್ರತಿದಿನ ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಅದರಲ್ಲೂ ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ಇಲ್ಲಿ ವಿಶೇಷ ಪೂಜೆಗಳು ನಡೆಯುವುದರಿಂದ ಭಕ್ತರ ಸಂಖ್ಯೆ ಇನ್ನೂ ಹೆಚ್ಚಾಗಿರುತ್ತದೆ. ಇಂದು ನಾವು ಕೂಡ ಅಮಾವಾಸ್ಯೆಯ ವಿಶೇಷ ದಿನದಂದು ದೇವಿಯ ದರ್ಶನ ಪಡೆಯಲು ಬಂದಿದ್ದೇವೆ. ಈ ವಿಡಿಯೋದಲ್ಲಿ ದೇವಸ್ಥಾನದ ಸಂಪೂರ್ಣ ವಾತಾವರಣ, ಇಲ್ಲಿನ ವಿಶೇಷ ಆಚರಣೆಗಳು, ಭಕ್ತರ ನಂಬಿಕೆಗಳು ಹಾಗೂ ನಮ್ಮ ಸಂಪೂರ್ಣ ಪ್ರಯಾಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮ್ಮ ಪ್ರಯಾಣ ಬೆಳಿಗ್ಗೆ 4 ಗಂಟೆಗೆ ಆರಂಭವಾಯಿತು. ಮನೆಯಲ್ಲಿ ಪೂಜೆ ಮಾಡಿಕೊಂಡು ದೇವಿಯ ಆಶೀರ್ವಾದ ಪಡೆದು ದೇವಸ್ಥಾನದ ಕಡೆ ಹೊರಟೆವು. ಬೆಳಗ್ಗೆ ಬೇಗ ಹೊರಟಿದ್ದರಿಂದ ರಸ್ತೆಯಲ್ಲಿ ವಾಹನಗಳ ಸಂಚಾರ ತುಂಬಾ ಕಡಿಮೆ ಇತ್ತು. ತಂಪಾದ ಗಾಳಿ, ಮಂಜಿನಿಂದ ಆವರಿಸಿದ್ದ ರಸ್ತೆ, ಎರಡೂ ಬದಿಯಲ್ಲಿದ್ದ ಹಸಿರು ಹೊಲಗಳು ಇವೆಲ್ಲವೂ ನಮ್ಮ ಪ್ರಯಾಣವನ್ನು ತುಂಬಾ ಸುಂದರವಾಗಿಸಿತು. ಇಂತಹ ಬೆಳಗಿನ ಪ್ರಯಾಣಕ್ಕೆ ತನ್ನದೇ ಆದ ಖುಷಿ ಇರುತ್ತದೆ. ಯಾವುದೇ ಗದ್ದಲ ಇಲ್ಲ, ವಾಹನಗಳ ಶಬ್ದ ಕಡಿಮೆ, ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ಆರಾಮವಾಗಿ ಪ್ರಯಾಣ ಮಾಡಿದೆವು. ಸುಮಾರು 2 ಗಂಟೆಗಳ ನಂತರ ಒಂದು ಹೋಟೆಲ್ನಲ್ಲಿ ನಿಲ್ಲಿಸಿ ಬಿಸಿ ಬಿಸಿ ಇಡ್ಲಿ ಮತ್ತು ವಡೆ ತಿಂದು 1 ಕಪ್ ಕಾಫಿ ಕುಡಿದು ಸ್ವಲ್ಪ ವಿಶ್ರಾಂತಿ ಪಡೆದೆವು. ನಂತರ ಮತ್ತೆ ಮುಳುಕಟ್ಟಮ್ಮ ದೇವಸ್ಥಾನದ ಕಡೆ ನಮ್ಮ ಪ್ರಯಾಣ ಮುಂದುವರಿಯಿತು. ಒಟ್ಟಾರೆಯಾಗಿ ಸುಮಾರು 4 ಗಂಟೆಗಳ ಪ್ರಯಾಣದ ನಂತರ ದೇವಸ್ಥಾನವನ್ನು ತಲುಪಿದೆವು. ಸುಮಾರು 8 ಗಂಟೆಗೆ ದೇವಸ್ಥಾನ ತಲುಪಿದೆವು. ದೂರದಿಂದಲೇ ದೇವಸ್ಥಾನದ ಗೋಪುರ ಕಾಣಿಸುತ್ತಿತ್ತು. ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣ ತುಂಬಾ ಭಕ್ತಿಮಯವಾಗಿತ್ತು. ಎಲ್ಲೆಡೆ ಭಕ್ತರು ಪೂಜಾ ಸಾಮಾನುಗಳನ್ನು ಹಿಡಿದು ದೇವಿಯ ದರ್ಶನಕ್ಕಾಗಿ ಸಾಗುತ್ತಿದ್ದರು. ದೇವಸ್ಥಾನದ ಹೆಬ್ಬಾಗಿಲನ್ನು ನೋಡಿದ ತಕ್ಷಣವೇ ಮನಸ್ಸಿನಲ್ಲಿ ಒಂದು ವಿಶೇಷ ಭಕ್ತಿ ಭಾವನೆ ಮೂಡಿತು. ಅಲ್ಲಿನ ಶಾಂತ ವಾತಾವರಣ ನಿಜವಾಗಿಯೂ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತಿತ್ತು. ಮುಳುಕಟ್ಟಮ್ಮ ದೇವಿಯನ್ನು ಆದಿಶಕ್ತಿಯ ಸ್ವರೂಪ ಹಾಗೂ ಗ್ರಾಮ ದೇವತೆಯಾಗಿ ಭಕ್ತರು ಆರಾಧಿಸುತ್ತಾರೆ. ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದಲೂ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಮೊದಲು ಪೂಜೆಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಳ್ಳಲು ಅಂಗಡಿಗೆ ಹೋದೆವು. ಬಾಳೆಹಣ್ಣು, ಹೂವು, ತೆಂಗಿನಕಾಯಿ, ಕರ್ಪೂರ ಹಾಗೂ ಪೂಜೆಗೆ ಬೇಕಾದ ಇತರೆ ಸಾಮಾನುಗಳನ್ನು ಖರೀದಿಸಿಕೊಂಡೆವು. ದೇವಸ್ಥಾನದ ಸುತ್ತಲೂ ಸಾಕಷ್ಟು ಅಂಗಡಿಗಳಿದ್ದು, ಭಕ್ತರಿಗೆ ಬೇಕಾಗುವ ಎಲ್ಲಾ ಪೂಜಾ ಸಾಮಾನುಗಳು ಸುಲಭವಾಗಿ ಸಿಗುತ್ತವೆ. ಅಲ್ಲಿಂದ ಗರುಡ ಕಂಬ, ದೇವಸ್ಥಾನದ ಸುಂದರ ಗೋಪುರ ಹಾಗೂ ಶಿಲ್ಪಕಲೆಯನ್ನು ನೋಡುತ್ತಾ ಮುಂದೆ ನಡೆದೆವು. ದೇವಸ್ಥಾನದ ಪ್ರತಿಯೊಂದು ಭಾಗವೂ ತುಂಬಾ ಸುಂದರವಾಗಿ ನಿರ್ಮಾಣವಾಗಿತ್ತು. ದೇವಸ್ಥಾನದ ಮುಂದೆ ಬಂದ ತಕ್ಷಣವೇ ಜನಸಾಗರವನ್ನು ನೋಡಿ ನಮಗೆ ನಿಜವಾಗಿಯೂ ಆಶ್ಚರ್ಯವಾಯಿತು. ಅಮಾವಾಸ್ಯೆಯ ವಿಶೇಷ ದಿನವಾಗಿದ್ದರಿಂದ ಭಕ್ತರ ಸಂಖ್ಯೆ ತುಂಬಾ ಹೆಚ್ಚಾಗಿತ್ತು. ಎಲ್ಲರೂ ಶಾಂತವಾಗಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನಕ್ಕಾಗಿ ಕಾಯುತ್ತಿದ್ದರು. ಸ್ಥಳೀಯ ನಂಬಿಕೆಯ ಪ್ರಕಾರ ಅಮಾವಾಸ್ಯೆಯಂದು ಮುಳುಕಟ್ಟಮ್ಮ ದೇವಿಯ ದರ್ಶನ ಮಾಡಿದರೆ ದೇವಿಯ ಆಶೀರ್ವಾದ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಅದಕ್ಕಾಗಿಯೇ ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿದ್ದರು. ನಾವು ಕೂಡ ಸಾಲಿನಲ್ಲಿ ನಿಂತು ದೇವಿಯ ದರ್ಶನಕ್ಕಾಗಿ ಕಾದೆವು. ಅಲ್ಲಿನ ಭಕ್ತಿಭಾವ ಮತ್ತು ವಾತಾವರಣವನ್ನು ನೋಡಿದಾಗ ನಿಜವಾಗಿಯೂ ಮನಸ್ಸಿಗೆ ತುಂಬಾ ಸಂತೋಷವಾಯಿತು.
ಹಾಲಿನಲ್ಲಿ ಮುಂದೆ ಸಾಗುತ್ತಿದ್ದಾಗ ಹಲವಾರು ರೀತಿಯ ಹರಕೆಗಳನ್ನು ನೋಡಲು ಸಿಕ್ಕಿತು. ಕೆಲವರು ಕರ್ಪೂರದ ಆರತಿ ಮಾಡುತ್ತಿದ್ದರು. ಇನ್ನೂ ಕೆಲವರು ನಿಂಬೆಹಣ್ಣಿನ ಆರತಿ, ಬೆಲ್ಲದ ಆರತಿ ಹಾಗೂ ತಂಬಿಟ್ಟಿನ ಆರತಿ ಸಲ್ಲಿಸುತ್ತಿದ್ದರು. ಪ್ರತಿಯೊಬ್ಬ ಭಕ್ತರು ತಮ್ಮ ತಮ್ಮ ನಂಬಿಕೆಯಂತೆ ದೇವಿಯ ಮುಂದೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ಈ ದೇವಸ್ಥಾನದಲ್ಲಿ ವಿವಿಧ ರೀತಿಯ ಹರಕೆಗಳನ್ನು ಹೊತ್ತು ಬರುವ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಕಾಣಿಸುತ್ತಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ದೇವಿಯ ಕೃಪೆಯಿಂದ ತಮ್ಮ ಜೀವನದಲ್ಲಿ ಒಳಿತಾಗಲಿ ಎಂದು ಭಕ್ತರು ಭಕ್ತಿಯಿಂದ ಈ ಸೇವೆಗಳನ್ನು ಸಲ್ಲಿಸುತ್ತಾರೆ. ದೇವಸ್ಥಾನದ ಸುತ್ತಮುತ್ತ ಇರುವ ಉಪದೇವತೆಗಳ ದರ್ಶನವನ್ನು ಪಡೆದೆವು. ಎಲ್ಲೆಡೆ ಜೈ ಮುಳುಕಟ್ಟಮ್ಮ ತಾಯಿ ಎನ್ನುವ ಘೋಷಣೆಗಳು ಕೇಳಿಬರುತ್ತಿದ್ದವು. ಆ ಭಕ್ತಿಭಾವವನ್ನು ಮಾತಿನಲ್ಲಿ ವಿವರಿಸುವುದು ಕಷ್ಟ. ಅಲ್ಲಿಯೇ ಒಬ್ಬ ಅಜ್ಜಿ ಒದ್ದೆ ಬಟ್ಟೆಯಲ್ಲೇ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುತ್ತಿರುವುದನ್ನು ನೋಡಿದೆವು. ಅದನ್ನು ನೋಡಿ ಅವರ ಭಕ್ತಿ ಎಷ್ಟಿದೆ ಎಂಬುದು ಅರ್ಥವಾಗುತ್ತಿತ್ತು. ಕಮ್ಮದ ಮೇಲೆ ಹಲವರು ಬಳೆಗಳನ್ನು ಕಟ್ಟಿದ್ದರು. ಕೆಲವರು ತಮ್ಮ ಹರಕೆ ಈಡೇರಿದ ನಂತರ ಮತ್ತೆ ದೇವಸ್ಥಾನಕ್ಕೆ ಬಂದು ದೇವಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದರು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ನಂಬಿಕೆ, ತಮ್ಮದೇ ಆದ ಪ್ರಾರ್ಥನೆ ಇರುತ್ತದೆ. ಅದನ್ನೆಲ್ಲ ಗೌರವದಿಂದ ನೋಡಿದಾಗ ಈ ಕ್ಷೇತ್ರದ ಮೇಲಿರುವ ಭಕ್ತರ ವಿಶ್ವಾಸ ಎಷ್ಟು ಆಳವಾಗಿದೆ ಎಂಬುದು ತಿಳಿಯುತ್ತದೆ. ನಾವು ಭಕ್ತಿಯಿಂದ ದೇವಿಯ ದರ್ಶನ ಪಡೆದೆವು. ಗರ್ಭಗುಡಿಯೊಳಗೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಇರಲಿಲ್ಲ. ಆದ್ದರಿಂದ ದೇವಿಯ ಫೋಟೋವನ್ನು ಮಾತ್ರ ಇಲ್ಲಿ ತೋರಿಸುತ್ತಿದ್ದೇನೆ. ದರ್ಶನದ ನಂತರ ತೀರ್ಥ ಮತ್ತು ಮಂಗಳಾರತಿ ಸ್ವೀಕರಿಸಿದೆವು. ಮನೆಗೆ ಕಟ್ಟಲು ತೆಂಗಿನಕಾಯಿ ಹಾಗೂ ಮಕ್ಕಳಿಗಾಗಿ ತಾಯಿತವನ್ನು ಕೂಡ ತೆಗೆದುಕೊಂಡೆವು. ದೇವಿಯ ಸನ್ನಿಧಿಯಲ್ಲಿ ಕೆಲವು ಕ್ಷಣ ನಿಂತಾಗ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಮತ್ತು ಸಂತೋಷ ದೊರೆಯಿತು. ಹೊರಗೆ ಬಂದ ಮೇಲೂ ಭಕ್ತರ ಸಂಖ್ಯೆ ಕಡಿಮೆಯಾಗಿರಲಿಲ್ಲ. ಹಲವರು ತಂಬಿಟ್ಟಿನ ಆರತಿ ಮಾಡುತ್ತಿದ್ದರು. ಕೆಲವರು ನಿಂಬೆಹಣ್ಣಿನ ಆರತಿ ಹಾಗೂ ಬೆಲ್ಲದ ಆರತಿಯ ಮೂಲಕ ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಿದ್ದರು. ಅಲ್ಲಿಯೇ ಕೋಳಿ ಹಾಗೂ ಕುರಿಗಳ ಮೇಲೆ ನೀರು ಚಿಮುಕಿಸಿ ಹರಕೆ ತೀರಿಸುತ್ತಿದ್ದ ದೃಶ್ಯಗಳನ್ನು ನೋಡಿದೆವು. ಇದು ಇಲ್ಲಿನ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಒಂದಾಗಿದೆ. ದೇವಸ್ಥಾನದ ಹೊರಗೆ ಬಂದರೆ ಜಾತ್ರೆಯ ವಾತಾವರಣ ಕಣ್ಮನ ಸೆಳೆಯುತ್ತಿತ್ತು. ಬಲೂನು, ಆಟಿಕೆಗಳು, ಹೂವುಗಳು, ಪೂಜಾ ಸಾಮಾನುಗಳು, ಸಿಹಿತಿಂಡಿಗಳು ಹಾಗೂ ವಿವಿಧ ಅಂಗಡಿಗಳು ಸಾಲಾಗಿ ಕಂಡವು. ಮಕ್ಕಳು ಮತ್ತು ಕುಟುಂಬದವರು ಸಂತೋಷದಿಂದ ಜಾತ್ರೆಯನ್ನು ಸವಿಯುತ್ತಿದ್ದರು. ಇಲ್ಲಿನ ಮತ್ತೊಂದು ವಿಶೇಷ ಆಚರಣೆ ಎಂದರೆ ತಡೆ ಒಡೆಯುವುದು. ಸ್ಥಳೀಯ ನಂಬಿಕೆಯ ಪ್ರಕಾರ ದೃಷ್ಟಿದೋಷ ಅಥವಾ ಜೀವನದಲ್ಲಿನ ಅಡೆತಡೆಗಳು ದೂರವಾಗಲಿ ಎಂದು ಭಕ್ತರು ಇಲ್ಲಿ ತಡೆ ಒಡೆಸಿಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಈ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಜಾತ್ರೆಯ ಸಮಯದಲ್ಲಿ ಇಲ್ಲಿ ಸೋಮನ ಕುಣಿತ ಸೇರಿದಂತೆ ಹಲವು ಸಾಂಪ್ರದಾಯಿಕ ಕಲಾ ಪ್ರದರ್ಶನಗಳು ನಡೆಯುತ್ತವೆ. ಇದರಿಂದ ಈ ಕ್ಷೇತ್ರ ಧಾರ್ಮಿಕ ಮಹತ್ವದ ಜೊತೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡಿದೆ. ಒಟ್ಟಾರೆಯಾಗಿ ಈ ಮುಳುಕಟ್ಟಮ್ಮ ದೇವಸ್ಥಾನದ ಪ್ರವಾಸ ನಮಗೆ ತುಂಬಾ ಒಳ್ಳೆಯ ಅನುಭವ ನೀಡಿತು. ಭಕ್ತಿಭಾವದಿಂದ ತುಂಬಿದ ವಾತಾವರಣ, ಸಾವಿರಾರು ಭಕ್ತರ ನಂಬಿಕೆ, ವಿಶೇಷ ಪೂಜೆಗಳು ಹಾಗೂ ಜಾತ್ರೆಯ ಸಂಭ್ರಮ ಎಲ್ಲವೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿಯಿತು. ನೀವು ಕೂಡ ಇಲ್ಲಿಗೆ ಭೇಟಿ ನೀಡಿದರೆ ದೇವಸ್ಥಾನದ ನಿಯಮಗಳನ್ನು ಪಾಲಿಸಿ, ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಭಕ್ತಿಭಾವದಿಂದ ದೇವಿಯ ದರ್ಶನ ಪಡೆಯಿರಿ. ಈ ದೇವಸ್ಥಾನದ ವಿಳಾಸ ಹೇಳುವುದಾದರೆ, ಕರ್ನಾಟಕದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮುಳುಕಟ್ಟೆ ಗ್ರಾಮದಲ್ಲಿರುವ ಶ್ರೀ ಮುಳುಕಟ್ಟಮ್ಮ ದೇವಸ್ಥಾನ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೂ ಇಂತಹ ದೇವಸ್ಥಾನಗಳ ದರ್ಶನ, ಪ್ರವಾಸ ಮತ್ತು ಜಾತ್ರೆಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಶ್ರೀ ಮುಳುಕಟ್ಟಮ್ಮ ತಾಯಿ.